ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಪ್ರೊ ಕಬಡ್ಡಿ ಸೀಸನ್ 12 ಇನ್ನೇನು ದಿನಗಣನೆ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಪ್ರೊ ಕಬಡ್ಡಿ ಸೀಸನ್ 12 ಆಗಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಆ್ಯಕ್ಷನ್ ಕೂಡ ಮುಗಿದಿದೆ ಅಂತ ನಿಮಗೆ ಗೊತ್ತಿರುವಂಥ ವಿಚಾರನೆ. ಸೊ ಇವಾಗ ಪ್ರೊ ಕಬಡ್ಡಿ ಸೀಸನ್ 12ಕ್ಕೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಹೊಸ ಕ್ಯಾಪ್ಟನನ್ನು ಆಯ್ಕೆ ಮಾಡಿದಂಥ ಪರಿಸ್ಥಿತಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ನಲ್ಲಿ ಎಲ್ಲರೂ ಹೊಸ ಆಟಗಾರರೇ ಇರುವಂತಹದ್ದು. ಸೊ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ಸಿಯನ್ನು ಯಾರಿಗೆ ವಹಿಸ್ತಾರೆ ಅಂತ ಎಲ್ಲ ಬುಲ್ಸ್ ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಪ್ರೊ ಕಬಡ್ಡಿ ಸೀಸನ್ 12ರ ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ಸನ್ನು ಯಾರಾಗ್ಬೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಬರೋಣ. ಸೊ ಅದು BC ರಮೇಶ್ ಅವರು ಹೇಳಿದ್ದಾರೆ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿಬಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಪ್ರೊ ಕಬಡ್ಡಿ ಸೀಸನ್ 12ರ ಒಂದು ಬೆಂಗಳೂರು ಬುಲ್ಸ್ನ ಕ್ಯಾಪ್ಟನ್ಸಿಯನ್ನು ಯಾರಿಗೆ ಕೊಡ್ತೀರಾ, ಆಕಾಶ್ ಹಿಂದೆಗೆ ಕೊಡ್ತೀರಾ ಅಂತ ಒಂದು ಪ್ರೆಸ್ ಮೀಡಿಯಾದವರು ನಮ್ಮ BC ರಮೇಶ್ ಅವರಿಗೆ ಕೇಳ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಆಕಾಶ್ ಹಿಂದೆನೇ ಅಂತ ಅವ್ರ ಮೇಲೇ ಡಿಪೆಂಡ್ ಆಗಲ್ಲ. ಸೊ ನಾನು ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ನೋಡ್ತೀನಿ ಯಾವ ಆಟಗಾರ ಉತ್ತಮವಾದಂಥ ಒಂದು ಕ್ಯಾಪ್ಟನ್ಸಿಯನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಕ್ಯಾಪ್ಟನ್ಸಿ ಜೊತೆಗೆ ಆಟವನ್ನು ಸಹ ಆಡ್ತಾರೆ, ಆ ಒಂದು ಪ್ಲೇಯರ್ಗೆ ಕ್ಯಾಪ್ಟನ್ಸಿಯನ್ನು ಕೊಡ್ತೀನಿ ಅಂತ ತಮ್ಮ ಒಂದು ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ನಿಮ್ಮ ಅನಿಸಿಕೆ ಪ್ರಕಾರ ಆಕಾಶ್ ಹಿಂದೆನಾ ಅಥವಾ ಯೋಗೇಶ್ ದಹಿಯಾ ಕೊಡ್ತಾರಾ ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.